ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ನಿಜ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಆ ದಿನದಂದು ಗಣಪತಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ದಿನವಾಗಿದೆ. ನಿಜ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿಯು ಯಾವ ದಿನ ಬಂದಿದೆ, ಹಾಗೇನೆ ಪೂಜಾ ಸಮಯವೇನು, ಚತುರ್ಥಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಜೊತೆಗೆ ಸಂಕಷ್ಟಹರ ಚತುರ್ಥಿಯ ಪೂಜೆ ಹಾಗೇನೆ ಉಪವಾಸವನ್ನ ಹೇಗೆ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಜೊತೆಗೆ ಉಪವಾಸವನ್ನ ಹೇಗೆ ಮುಕ್ತಾಯ ಮಾಡಬೇಕು, ಯಾವ ಸಮಯದಲ್ಲಿ ಮುಕ್ತಾಯ ಮಾಡಬೇಕು ಅನ್ನುವ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳೋಣ. ಜುಲೈ 3ನೇ ತಾರೀಕು ಶುಕ್ರವಾರ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿಯು ಬಂದಿದೆ. ಚತುರ್ಥಿಯ ತಿಥಿಯು ಪ್ರಾರಂಭವಾಗುವುದು ಜುಲೈ 3ನೇ ತಾರೀಕು ಶುಕ್ರವಾರ ಬೆಳಗ್ಗೆ 11:20 ಪ್ರಾರಂಭವಾದರೆ ಜುಲೈ 4ನೇ ತಾರೀಕು ಶನಿವಾರ ಮಧ್ಯಾಹ್ನ 12:40 ಮುಕ್ತಾಯವಾಗುತ್ತದೆ. ಎಲ್ಲ ಒಂದು ಪೂಜೆಯನ್ನು ಮಾಡಬೇಕಾದ್ರೆ, ಹಬ್ಬವನ್ನು ಮಾಡಬೇಕಾದ್ರೆ ನಾವು ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಆ ದಿನ ಹಬ್ಬದ ಆಚರಣೆ ಅಥವಾ ಪೂಜೆಯನ್ನು ಮಾಡ್ತೀವಿ. ಆದರೆ ಸಂಕಷ್ಟಹರ ಚತುರ್ಥಿಗೆ ಮುಖ್ಯವಾಗಿ ಚಂದ್ರೋದಯದ ಸಮಯ ಬೇಕು. ಹಾಗಾಗಿ ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡರೆ ಜುಲೈ 3ನೇ ತಾರೀಕು ಶುಕ್ರವಾರ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡಬೇಕು. ಸಂಕಷ್ಟಹರ ಚತುರ್ಥಿಯ ದಿನದಂದು ಉಪವಾಸವನ್ನು ಕೂಡ ಮಾಡ್ಬೋದು. ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿದ್ದು ಏನನ್ನು ತಿನ್ನದೆ ಗಣಪತಿಯ ವ್ರತವನ್ನು, ಸಂಕಷ್ಟಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಮೊದಲಿಗೆ ನೀವು ಎಷ್ಟು ದಿನ ಸಂಕಷ್ಟಹರ ಚತುರ್ಥಿಯ ಉಪವಾಸದ ವ್ರತವನ್ನು ಮಾಡ್ತೀರಾ ಅಂತ ಮೊದಲನೇ ಸಂಕಲ್ಪವನ್ನು ಮಾಡ್ಕೊಂಡಿರಬೇಕು. ಕೆಲವೊಬ್ಬರು 3 ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡ್ತಾರೆ, ಕೆಲವೊಬ್ಬರು 7, ಕೆಲವೊಬ್ಬರು 11, ಇಲ್ಲಾಂದರೆ 21 ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಕೂಡ ನೀವು ಮಾಡ್ಬೋದು. ಎಷ್ಟು ಮಾಡ್ತೀರಾ ಅನ್ನೋದನ್ನು ನೀವು ಮೊದಲೇ ಸಂಕಲ್ಪವನ್ನು ಮಾಡ್ಕೊಂಡು ನಿಮ್ಮ ಯಾವ ಕೆಲಸ ಆಗಬೇಕು ಆ ಕೆಲಸಕ್ಕಾಗಿ ನಾನು ಈ ಇಷ್ಟು ಸಂಕಷ್ಟಿ ವ್ರತವನ್ನ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನ ಮಾಡಿಕೊಂಡು ನೀವು ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಮಾಡಬೇಕು. ಸಂಕಷ್ಟಹರ ಚತುರ್ಥಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಗಣಪತಿಗೆ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ನಿಮ್ಮಲ್ಲಿ ಏನಾದರೂ ಗಣಪತಿಯ ವಿಗ್ರಹ ಇತ್ತು ಅನ್ನೋದಾದರೆ ಮೊದಲಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು. ಅಂದರೆ ಒಟ್ಟು 5 ವಸ್ತುಗಳಿಂದ ಅಭಿಷೇಕವನ್ನು ಮಾಡಬೇಕು. ಇಲ್ಲಾಂದರೆ 5 ಇಲ್ಲಾಂದರೆ 9 ವಸ್ತುವಿನಿಂದ ಗಣಪನ ವಿಗ್ರಹಕ್ಕೆ ನೀವು ಅಭಿಷೇಕವನ್ನು ಮಾಡಬೇಕು. ಜೇನುತುಪ್ಪದ ಬದಲಿಗೆ ನೀವು ತುಪ್ಪವನ್ನು ಕೂಡ ಬಳಸಿಕೊಂಡು ನೀವು ಅಭಿಷೇಕವನ್ನು ಮಾಡ್ಬೋದು. ದೇವರ ಮನೆಯಲ್ಲಿ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನು ಇಡಬೇಕು. ಆ ತಟ್ಟೆಯ ಒಳಗೆ ಗಣಪನ ವಿಗ್ರಹವನ್ನು ಇಡಬೇಕು. ವಿಗ್ರಹಕ್ಕೆ ನೀವು ಅಭಿಷೇಕವನ್ನು ಮಾಡಬೇಕು. ತುಂಬ ದೊಡ್ಡದಾಗಿರುವಂಥ ವಿಗ್ರಹವನ್ನು ಇಡಬಾರ್ದು. ನಿಮ್ಮ ಅಂಗೈಯ ಮುಷ್ಟಿಯಲ್ಲಿ ಸಿಗುವಷ್ಟು ಗಣಪತಿಯ ವಿಗ್ರಹವನ್ನು ಇಡಬೇಕು. ಗಣಪತಿಯ ವಿಗ್ರಹ ಅಂತಲೇ ಅಲ್ಲ, ಬೇರೆ ಯಾವುದೇ ವಿಗ್ರಹಗಳು ಕೂಡ ಮನೆಯಲ್ಲಿ ಇಡೋದಾದರೆ ನಮ್ಮ ಅಂಗೈ ಮುಷ್ಟಿಯಲ್ಲಿ ಇರಬೇಕು. ದೊಡ್ಡದಾದ ವಿಗ್ರಹಗಳನ್ನು ದೇವಸ್ಥಾನದಲ್ಲಿ ಇಡುವಂಥದ್ದು ಮನೆಯಲ್ಲಿ ಇಟ್ಕೊಳ್ಬಾರ್ದು. ಅಂಗೈ ಮುಷ್ಟಿಯಲ್ಲಿ ಸಿಗುವಂತಹ ಚಿಕ್ಕದಾದ ವಿಗ್ರಹವನ್ನು ನಾವು ಮನೆಯಲ್ಲಿ ಇಟ್ಕೊಳ್ಬೇಕು. ಗಣೇಶನಿಗೆ ಅಭಿಷೇಕವನ್ನ ಹೆಣ್ಣು ಮಕ್ಕಳು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ, ತಮ್ಮ, ಮಗ ಯಾರಾದರೂ ಇದ್ರೂ ಕೂಡ ಅವರ ಕೈಯಿಂದ ಗಣಪತಿಗೆ ಅಭಿಷೇಕವನ್ನ ಮಾಡಿಸಿ. ಹೆಣ್ಮಕ್ಳು ಗಣಪತಿಗೆ ಅಭಿಷೇಕವನ್ನ ಮಾಡಬಾರ್ದು ಅಂತ ನನಗೆ ಗೊತ್ತಿರೋ ಅಂತ ಮಾಹಿತಿ. ಮೊದಲಿಗೆ ಗಣಪತಿಗೆ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು. ನಂತರ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ನಂತರ ಮೊಸರು, ಜೇನುತುಪ್ಪ, ಸಕ್ಕರೆ ಹಾಗೆಯೇ ಬಾಳೆಹಣ್ಣಿನ ಅಭಿಷೇಕವನ್ನು ಮಾಡಬೇಕು. ಈ ರೀತಿಯಾಗಿ 5 ಇಲ್ಲಾಂದರೆ 9 ವಸ್ತುವಿನಿಂದ ಗಣೇಶನಿಗೆ ಅಭಿಷೇಕವನ್ನು ಮಾಡಬೇಕು. ಪ್ರತಿ ಅಭಿಷೇಕ ಮಾಡಿದ ನಂತರನೂ ಕೂಡ ಒಂದೊಂದು ಪೂಜೆಯನ್ನು ಮಾಡಬೇಕು. ಅಂದರೆ ಈಗ ಹಾಲಿನಿಂದ ಅಭಿಷೇಕ ಮಾಡಿದ ನಂತರ ಒಂದು ಪೂಜೆಯನ್ನು ಮಾಡಬೇಕು ಅಗರಬತ್ತಿಯಿಂದ, ಮತ್ತು ಮೊಸರಿನಿಂದ ಅಭಿಷೇಕವನ್ನು ಮಾಡಿದ ನಂತರ ಮತ್ತೊಂದು ಪೂಜೆ ಕರ್ಪೂರ ಅಥವಾ ಅಗರಬತ್ತಿಯಿಂದ ಮತ್ತೊಂದು ಪೂಜೆಯನ್ನು ಮಾಡಬೇಕು. ಹೀಗೆ ಪ್ರತಿ ಅಭಿಷೇಕವನ್ನು ಮಾಡಿದ ನಂತರ ಕೂಡ ಒಂದೊಂದು ಪೂಜೆಯನ್ನು ಮಾಡಬೇಕು. ಜೊತೆಗೆ ಅಭಿಷೇಕವನ್ನು ಮಾಡಬೇಕಾದ್ರೆ ಗಣಪತಿ ಸ್ತೋತ್ರವನ್ನು ಹೇಳಿಕೊಂಡು ಅಭಿಷೇಕವನ್ನು ಮಾಡುವುದು ತುಂಬಾ ಒಳ್ಳೆಯದು. ಗಣಪತಿಗೆ ಅಭಿಷೇಕವನ್ನು ಮಾಡಿದ ನಂತರ ಮತ್ತೊಮ್ಮೆ ನೀರಿನಿಂದ ಸ್ವಚ್ಛ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ನೀವು ಎಲ್ಲಿ ಗಣಪನ ಸ್ಥಾಪನೆಯನ್ನು ಮಾಡ್ತೀರೋ ಆ ಜಾಗದಲ್ಲಿ ಇಟ್ಟು ನೀವು ಅರಿಶಿನ, ಕುಂಕುಮ, ಶ್ರೀಗಂಧ ಮತ್ತು ಅಕ್ಷತೆಯನ್ನು ಹಾಕಿ, ಹಾಗೆಯೇ ಗೆಜ್ಜೆ ವಸ್ತ್ರವನ್ನು ಹಾಕಿ, ಹಾಗೆಯೇ ಅಂಗ್ನೂಲನ್ನು ಕೂಡ ನೀವು ಹಾಕಬಹುದು. ಅಂದರೆ ಜನಿವಾರ ಅಂತ ಹೇಳ್ತಾರಲ್ಲ, 3 ಎಳೆ ಜನಿವಾರವನ್ನು ಹಾಕಬೇಕು. ಗಣೇಶನ ಎಡಭಾಗದಿಂದ ಬಲಭಾಗಕ್ಕೆ ಬರೋ ಥರ ಜನಿವಾರವನ್ನು ಹಾಕಬೇಕು. ನಂತರ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು. ಮುಖ್ಯವಾಗಿ ಗಣಪತಿಗೆ ಗರಿಕೆಯನ್ನು ಇಡಲೇಬೇಕು. ಗರಿಕೆ ಇಲ್ಲದೆ ಪೂಜೆಯೇ ಅಪೂರ್ಣ ಅಂತ ಹೇಳಲಾಗುತ್ತದೆ. ನೋಡಿ, ಪ್ರತಿ ದೇವರಿಗೂ ಕೂಡ ಇಷ್ಟವಾದ ಹೂವು, ಇಷ್ಟವಾದ ನೈವೇದ್ಯ ಅಂತ ಇರುತ್ತೆ. ಹಾಗೆಯೇ ಗಣೇಶನಿಗೂ ಕೂಡ ಗರಿಕೆಯನ್ನು ಇಟ್ಟೆ ಪೂಜೆಯನ್ನು ಮಾಡಬೇಕು. ನೀವು ಎಷ್ಟೆಷ್ಟೋ ಹೂಗಳಿಂದ ಅಲಂಕಾರ ಮಾಡಿದ್ರೂ ಕೂಡ ಒಂದು ಗರಿಕೆ ಇಟ್ಟು ಪೂಜೆ ಮಾಡಿದಂಥ ಫಲ ಸಿಗೋದಿಲ್ಲ. ಹಾಗಾಗಿ ಒಂದಾದರೂ ಗರಿಕೆಯನ್ನು ಇಡಬೇಕು. ನೀವು 21 ಗರಿಕೆಯನ್ನು ಗಣೇಶನಿಗೆ ಒಂದು ದಾರದಲ್ಲಿ ಕಟ್ಟಿ ನೀವು ಇಡ್ಬೋದು. ಹಾಗೆಯೇ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಹಾಗೆಯೇ ದಕ್ಷಿಣೆಯನ್ನು ಇಡಬೇಕು. ಇನ್ನು ನೈವೇದ್ಯವನ್ನು ಇಡಬೇಕು. ಗಣಪತಿಗೆ ಪ್ರಿಯವಾಗುವಂಥ ನೈವೇದ್ಯವನ್ನು ಇಡ್ಬೋದು. ಇಲ್ಲಾಂದರೆ ಸರಳವಾಗಿರುವಂಥ ಹಾಲನ್ನು ಇಡ್ಬೋದು. ಕೊಬ್ಬರಿ, ಸಕ್ಕರೆ, ಕಡಲೆಯನ್ನು ಕೂಡ ನೀವು
ನೈವೇದ್ಯವಾಗಿ ಇಡ್ಬೋದು. ಜೊತೆಗೆ ಪಂಚಾಮೃತವನ್ನು ಮಾಡಿ ಕೂಡ ನೀವು ನೈವೇದ್ಯವಾಗಿ ಇಡ್ಬೋದು. ಇನ್ನು ಗಣಪತಿಯ ವಿಗ್ರಹ ಇಲ್ಲ ಎನ್ನುವವರು ಗಣಪತಿಯ ಫೋಟೋಗೂ ಕೂಡ ಪೂಜೆಯನ್ನು ಸಲ್ಲಿಸಬಹುದು. ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಅರಿಶಿಣ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳನ್ನು ಇಟ್ಟು ಗರಿಕೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಗಣೇಶನ ವಿಗ್ರಹ ಫೋಟೋ ಎರಡೂ ಇಲ್ಲ ಅನ್ನುವವರು ಕೂಡ ಅರಿಶಿಣದಿಂದ ಗಣಪನನ್ನ ಮಾಡಿಟ್ಟು ಅಥವಾ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನ ಮಾಡಿಟ್ಟು ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸಬಹುದು. ನೈವೇದ್ಯ ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಪೂಜೆಯ ನಂತರ ಅರ್ಚನೆಯನ್ನು ಮಾಡಬೇಕು. ಅರ್ಚನೆ ಅಂದರೆ ಅರ್ಚನೆಗೆ ಸ್ವಲ್ಪ ಗರಿಕೆ, ಬಿಡಿ ಬಿಡಿಯಾದ ಗರಿಕೆಗಳು, ಹಾಗೆಯೇ ಬಿಡಿ ಹೂವುಗಳು, ಜೊತೆಗೆ ಸ್ವಲ್ಪ ಅಕ್ಷತೆಯನ್ನು ತೆಗೆದುಕೊಂಡು ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ನೀವು ಅರ್ಚನೆಯನ್ನು ಮಾಡಬೇಕಾದ್ರೆ ಗಣೇಶನ ಅಷ್ಟೋತ್ತರವನ್ನು ಹೇಳಿಕೊಂಡು ಗಣಪತಿಗೆ ಅರ್ಚನೆಯನ್ನು ಮಾಡಬೇಕು. ಎಲ್ಲವನ್ನು ಕೂಡ ಅಕ್ಷತೆ, ಹೂವಿನ ದಳಗಳು ಅಂದರೆ ಬಿಡಿ ಹೂವುಗಳು, ಹಾಗೆ ಗರಿಕೆ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿರ್ತೀರಲ್ಲ, ಎಲ್ಲವನ್ನು ಕೂಡ ಕೈಯಲ್ಲಿ ಸ್ವಲ್ಪನೇ ಹಿಡಿದುಕೊಂಡು ಗಣೇಶನ ಅಷ್ಟೋತ್ತರವನ್ನು ಹೇಳಿಕೊಂಡು ಗಣಪತಿಯ ಹತ್ತಿರ ಅದನ್ನು ಹಾಕಬೇಕು. ಈ ರೀತಿಯಾಗಿ ಅರ್ಚನೆಯನ್ನು ಮಾಡಿದ ನಂತರ ಮಂಗಳಾರತಿಯನ್ನು ಮಾಡಬೇಕು. ಇದಿಷ್ಟು ಕೂಡ ಸಂಕಷ್ಟಹರ ಚತುರ್ಥಿಯ ದಿನದಂದು ಸರಳವಾಗಿಯೇ ಮನೆಯಲ್ಲಿ ಪೂಜೆ ಮಾಡುವಂತಹ ವಿಧಾನ. ಇನ್ನು ಸಂಕಷ್ಟಿ ವ್ರತ ಅಂದರೆ ಸಂಕಷ್ಟಿ ಉಪವಾಸದ ವ್ರತಕ್ಕೆ ಬಂದರೆ ನೋಡಿ, ನಾನು ಮೊದಲೇ ಹೇಳಿದೆ, ನೀವು ಎಷ್ಟು ಸಂಕಷ್ಟಿ ವ್ರತವನ್ನು ಮಾಡ್ತೀರಾ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಪೂಜೆಗಿಂತ ಮುಂಚಿತವಾಗಿಯೇ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. 3, 7, 11 ಅಥವಾ 21 ಸಂಕಷ್ಟಿ ವ್ರತವನ್ನು ಮಾಡ್ತಾ ಇದ್ದೀನಿ, ನನ್ನ ಈ ಸಂಕಷ್ಟಗಳು ದೂರವಾಗಲಿ, ಈ ವಿಘ್ನಗಳು ನಿವಾರಣೆ ಆಗಲಿ ಅಂತ ನೀವು ನನ್ನ ಯಥಾಶಕ್ತಿಗೆ ಅನುಸಾರವಾಗಿ ನಾನು ಉಪವಾಸದ ಆಚರಣೆಯನ್ನು ಮಾಡ್ತೀನಿ ಅಂತ ಕೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡಿ ನೀವು ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಈ ಸಂಕಷ್ಟಿ ಉಪವಾಸದ ವ್ರತವನ್ನು ಮಾಡುವವರು ತುಂಬಾ ಮಡಿಯಿಂದ ಮಾಡಬೇಕು. ಅವತ್ತಿನ ದಿವಸ ಬೆಳಗ್ಗೆ ಒಮ್ಮೆ ತಲೆಗೆ ಸ್ನಾನವನ್ನು ಮಾಡಬೇಕು. ಹಾಗೆಯೇ ರಾತ್ರಿ ಕೂಡ ಅಂದರೆ ಸಂಜೆ ಸಮಯದಲ್ಲೂ ಕೂಡ ನೀವು ತಲೆಗೆ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಬೇಕು. ಬೆಳಗ್ಗೆಯಿಂದ ಏನನ್ನು ಕೂಡ ಸೇವನೆಯನ್ನು ಮಾಡಬಾರ್ದು. ರಾತ್ರಿವರೆಗೂ ಕೂಡ ಉಪವಾಸವಿರಬೇಕು. ಹಾಲು ಮತ್ತು ಅಶಕ್ತರು ಅಂದರೆ ಆಗ್ತಾ ಇಲ್ಲ ನಮಗೆ ಉಪವಾಸ ಮಾಡೋದಕ್ಕೆ ಅಂತ ಅನ್ನುವವರು ಆ ದಿನ ನೀವು ಹಣ್ಣುಗಳನ್ನು ತಿನ್ಬೋದು, ಹಾಗೆಯೇ ಹಾಲನ್ನು ಕೂಡ ತಿನ್ಬೋದು. ಮಿತವಾಗಿ ಸೇವನೆಯನ್ನು ಮಾಡ್ಬೋದು. ಯಾವುದೇ ಒಂದು ಅನ್ನದ ಆಹಾರದ ಸೇವನೆಯನ್ನು ಮಾಡಬಾರ್ದು. ಬೇಯಿಸಿರುವಂಥ ಪದಾರ್ಥಗಳನ್ನು ಕೂಡ ತಿನ್ನಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ ಏನನ್ನು ಕೂಡ ಸೇವನೆ ಮಾಡಬಾರ್ದು. ಆಗ್ತಾ ಇಲ್ಲ ಅಂತ ಅನ್ನುವವರು ಹಾಲು ಮತ್ತು ಹಣ್ಣುಗಳನ್ನು ಮಿತವಾಗಿ ಸೇವನೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿದ್ದು ಸಂಜೆ ಸಮಯದಲ್ಲಿ ಮತ್ತೊಮ್ಮೆ ತಲೆಗೆ ಸ್ನಾನವನ್ನು ಮಾಡಿ ನೀವು ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿದ ನಂತರ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಸಂಕಷ್ಟಹರ ಚತುರ್ಥಿಗೆ ಈ ಒಂದು ಕಾರಣಕ್ಕೇನೆ ಚಂದ್ರೋದಯದ ಸಮಯ ಅತ್ಯಂತ ಮುಖ್ಯವಾದದ್ದು. ನೀವು ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿದರೆ ಮಾತ್ರ ಆ ಸಂಕಷ್ಟಿ ವ್ರತ ಪೂರ್ಣ ಆಗೋದು. ಚಂದ್ರನ ದರ್ಶನವನ್ನು ಮಾಡಿದ ನೀವು ಉಪವಾಸವನ್ನು ಮುಕ್ತಾಯ ಮಾಡಬೇಕು. ಹಾಗೆ ಆಗ್ಲೇ ಸಂಕಷ್ಟಿ ವ್ರತ ಅನ್ನೋದು ಪೂರ್ಣ ಆಗುವಂಥದ್ದು. ಇನ್ನು ಈ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿ ನಮಗೆ ಜುಲೈ 3ನೇ ತಾರೀಕು ಶುಕ್ರವಾರ ಬಂದಿರೋದ್ರಿಂದ ಆ ದಿನದ ರಾತ್ರಿಯ ಚಂದ್ರೋದಯದ ಸಮಯ ಬಂದು ರಾತ್ರಿ 9:48ರಿಂದ 9:50 ಸುಮಾರು ಆ ಸಮಯದಲ್ಲೇ ಆಗುತ್ತೆ. ಈಗ ಮಳೆ ಬರೋ ಥರ ಇದ್ದರೆ, ಮೋಡ ಕವ್ಕೊಂಡಿದ್ದಾಗ ಸ್ವಲ್ಪ ಚೇಂಜಸ್ ಆಗುತ್ತೆ ಟೈಮಿಂಗ್ಸಲ್ಲಿ. ಆದರೆ 9:48ರಿಂದ 9:50 ಅಷ್ಟರ ಒಳಗೆ, ಒಂದು 9:45 ಒಳಗಡೆ ನಮಗೆ ಚಂದ್ರನ ದರ್ಶನವಾಗುತ್ತೆ. ಆ ಸಮಯದಲ್ಲಿ ಆಗುತ್ತೆ. ಸೊ ಆ ಸಮಯದಲ್ಲಿ ನಾವು ಚಂದ್ರನ ದರ್ಶನವನ್ನು ಮಾಡಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಮಳೆ ಬರಬೇಕಾದ್ರೆ ಚಂದ್ರ ಕಾಣಿಸಲ್ಲ, ಆವಾಗ ನಾವು ಏನು ಮಾಡಬೇಕು, ಚಂದ್ರನ ದರ್ಶನ ಆಗಲ್ಲ ಅಂತ ಅನ್ನುವವರು ಏನು ಮಾಡಬೇಕು ಅಂದರೆ ಮನೆಯಲ್ಲೇ ಒಂದು ತಟ್ಟೆ ಅಥವಾ ಮಣೆಯನ್ನು ತೆಗೆದುಕೊಂಡು ಅಲ್ಲಿ ನೀವು ಅಕ್ಕಿ ಹಿಟ್ಟಿನಿಂದ ಅಥವಾ ಅಕ್ಕಿ ಕಾಳುಗಳಿಂದ ನಾವು ಚಂದ್ರನ ಆಕೃತಿಯನ್ನು ಬರಿಬೇಕು. ಚಂದ್ರನ ಆಕೃತಿಯನ್ನು ಬರೆದು ಅಲ್ಲೇ ನಾವು ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ನಂತರ ನಾವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು. ಚಂದ್ರನ ಆಕೃತಿಗೆ ಹೂವನ್ನು ಇಟ್ಟು ಅರಿಶಿಣ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಮಾಡಿ ನಾವು ದರ್ಶನವನ್ನು ಮಾಡಿದ್ದೀವಿ ಅಂತ ಕೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಸಂಕಷ್ಟಿ ವ್ರತವನ್ನು ಮಾಡ್ತಾ ಇರುವಂಥವರು ಅವತ್ತಿನ ದಿವಸ ಮಧ್ಯಾಹ್ನದ ಸಮಯದಲ್ಲಿ ಮಲಗಬಾರ್ದು. ಹಾಗೆಯೇ ನಾನ್ ವೆಜ್ಜನ್ನು ಕೂಡ ಅದನ್ನು ಸೇವನೆಯನ್ನು ಮಾಡಬಾರ್ದು. ಈ ಎಲ್ಲ ನಿಯಮಗಳನ್ನು ಅನುಸರಣೆ ಮಾಡಿಕೊಂಡು ನಾವು ಸಂಕಷ್ಟಿ ಉಪವಾಸದ ವ್ರತವನ್ನು ಮಾಡಬೇಕು. ಸಂಕಷ್ಟಿ ಉಪವಾಸದ ವ್ರತವನ್ನು ಮಾಡುವುದರಿಂದ ನಮ್ಮ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುತ್ತವೆ. ಅದರಲ್ಲೂ ಈ ಮಕ್ಕಳ ಭಾಗ್ಯ ಬೇಕು ಅಂತ ಇರುವವರು ಸಂತಾನ ಭಾಗ್ಯಕ್ಕಾಗಿ, ಕಂಕಣ ಭಾಗ್ಯಕ್ಕಾಗಿ ಹೆಚ್ಚಾಗಿ ಸಂಕಷ್ಟಿಯ ವ್ರತದ ಆಚರಣೆಯನ್ನು ಮಾಡ್ತಾರೆ. ಇಷ್ಟು ಸಂಕಷ್ಟಿ ವ್ರತವನ್ನು ಮಾಡ್ತೀವಿ ಅಂತ ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಸಂಕಷ್ಟಹರ ಚತುರ್ಥಿ ಉಪವಾಸದ ಆಚರಣೆಯನ್ನು ಮಾಡಬೇಕು. ಈ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.